ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮೀನರಾಶಿ ಯುಗಾದಿ ಭವಿಷ್ಯ. ನೋಡಿ, ಈ ವರ್ಷ ಹೇಗಿದೆ ಅಂದ್ರೆ ನೋಡಿ, 4ನೇ ಮನೆಯಲ್ಲಿ ಗುರು ಇದ್ದಾನೆ, ಗುರುಬಲ ಇದೆ. ಇನ್ನು 2 ತಿಂಗಳ ಕಾಲ ಜೂನ್ ವರೆಗೂ ಗುರು 4ನೇ ಮನೆಯಲ್ಲೇ ಇರ್ತಾನೆ. ಮನೆ ಕಟ್ಟುವವರು ಮನೆ ಕಟ್ಟಿರಬಹುದು, ಅಥವಾ ಹಿಂದಿನ ವರ್ಷನೂ ನೋಡಿ 4ನೇ ಮನೆಯಲ್ಲೇ ಇದ್ದ, ತುಂಬಾ ಗುರುಬಲ ಇತ್ತು, ಮನೆ ಕಟ್ಟೋರು ಮನೆ ಕಟ್ಟಿರಬಹುದು, ಅಥವಾ ಇನ್ನು ಮನೆ ಕಟ್ಟಬೇಕು ಅನ್ನೋರು ಮನೆ ಕಟ್ಟೋಕೆ ಸ್ಟಾರ್ಟ್ ಮಾಡಿ, ಏನು ತೊಂದರೆ ಇಲ್ಲ, ಒಳ್ಳಿತಾಗ್ತದೆ. ಕಾರ್ ತಗೊಳೋರು ಕಾರ್ ತಗೊಳ್ಳಿ, ಏನು ತೊಂದರೆ ಇಲ್ಲ. ಗುರು 4ನೇ ಮನೆಯಲ್ಲಿದ್ದಾನೆ, ಮನೆಯಲ್ಲಿ ನೆಮ್ಮದಿ ಇರ್ತದೆ, ಏನು ತೊಂದರೆ ಇಲ್ಲ. ಶನಿದೇವರು ಸಾಡೆ ಸಾತಿ ಇದೆ, ನಿಮಗೆ ಟೆನ್ಷನ್ ಇದ್ರೂ ಕೂಡ ಒಳಿತಾಗುವ ಸಮಯ ಇದೆ. ಇನ್ನು ಜೂನ್ 4 ಅಥವಾ 5ನೇ ತಾರೀಕು ನಂತರ ಗುರು 5ನೇ ಮನೆಗೆ ಹೋಗ್ತಾನೆ, ಕಟಕ ರಾಶಿಗೆ. ಅತ್ಯಂತ ಪ್ರಬಲವಾದ ಶಕ್ತಿ ಇರ್ತದೆ ಕಟಕ ರಾಶಿಯಲ್ಲಿ ಗುರುವಿಗೆ. ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ತನ್ನ ಸಂಪೂರ್ಣ ಶಕ್ತಿ ಗುರುವಿಗೆ ಕಟಕ ರಾಶಿಯಲ್ಲಿ ಇರ್ತದೆ. ಅಂದ್ರೆ ಅವಾಗ ಏನಾಗ್ತದಪ್ಪ ಅಂದ್ರೆ, ಮಕ್ಕಳಿಗೆ ಒಳ್ಳೆಯದಾಗುವ ಸಮಯ, ಮಕ್ಕಳ ಮದುವೆ ಫಿಕ್ಸ್ ಆಗುವುದು, ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಮಕ್ಕಳಿಗೆ. ಮತ್ತೆ ವಿಶೇಷವಾಗಿ ನೋಡಿ, ಕೆಲಸ ಸಿಗೋದು, ಕೆಲಸದಲ್ಲಿ ಸಕ್ಸಸ್ ಹೆಚ್ಚಿಗೆ ಆಗೋದು, ಸಂಬಳ ಹೆಚ್ಚಿಗೆ ಆಗ್ಬೋದು ಮಕ್ಕಳಿಗೆ. ಇದೆಲ್ಲ ನೋಡಿ ಯಾವಾಗಪ್ಪ, ಜೂನ್ 4 ಅಥವಾ 5ರ ನಂತರ ನಡೆಯುತ್ತದೆ. ಒಟ್ಟಾರೆಯಾಗಿ ಗುರುಬಲ ನೋಡಿ, ಈ ವರ್ಷವೂ ಇದೆ, ಮುಂದಿನ ವರ್ಷ ಹೆಚ್ಚು ಕಡಿಮೆ ಮುಂದಿನ ವರ್ಷದ ಮಧ್ಯಭಾಗದವರೆಗೂ ಕೂಡ ಗುರುಬಲ ಸಂಪೂರ್ಣವಾಗಿದೆ. ಏನೇ ಒಳ್ಳೆ ಕೆಲಸ ಮಾಡದಿದ್ರು ಮಾಡಬಹುದು. ಇನ್ನು ಶನಿದೇವರು ಎಲ್ಲಿದ್ದಾರೆ ಅಂದ್ರೆ, ಶನಿದೇವರು 1ನೇ ಮನೆಯಲ್ಲಿ ಇದ್ದಾರೆ, ಜನ್ಮದಲ್ಲಿಯೇ ಇದ್ದಾರೆ. ಟೆನ್ಷನ್ ಇರುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಟೆನ್ಷನ್ ಕಮ್ಮಿ ಮಾಡ್ಕೋಬೇಕು, ಸಾಡೆ ಸಾತಿ ಎಫೆಕ್ಟ್ ಕಡಿಮೆ ಆಗ್ಬೇಕಂದ್ರೆ ಒಂದು ಕೆಲಸ ಮಾಡಿ, ಕಪ್ಪು ಎಳ್ಳು, ಕಪ್ಪು ವಸ್ತ್ರ, ಇದನ್ನ ದಾನ ಮಾಡೋದು ಕಲೀರಿ. ಎಲ್ಲಿವರೆಗಪ್ಪ ಅಂದ್ರ, ಮುಂದಿನ ವರ್ಷ ಮಧ್ಯಭಾಗದವರೆಗೂ ಕೂಡ ಈ ಕಪ್ಪು ಎಳ್ಳು, ಕಪ್ಪು ವಸ್ತ್ರ ದಾನ ಮಾಡಿ. ಅದರಲ್ಲೂ ವಿಶೇಷವಾಗಿ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಪುಳಿಯೋಗರೆ ದಾನ ಮಾಡೋದು ಕಲೀರಿ. ಈ ಮಾಡೋದ್ರಿಂದ ನಿಮಗೆ ಆ ಶನಿ ದೇವರು ತೊಂದರೆ ಕೊಡೋದು ಸ್ವಲ್ಪ ಕಡಿಮೆ ಆಗ್ತದೆ, ಅಥವಾ ಬಂದ ತೊಂದರೆಯನ್ನ ನಿವಾರಿಸ್ಕೊಳ್ಳೋ ಒಂದು ಸಾಧ್ಯತೆ ಬಹಳ ಇರುತ್ತೆ. ತೊಂದರೆ ಪರಿಹಾರಕ್ಕೂ ಕೂಡ ಭಗವಂತನ ಅನುಗ್ರಹ ಇರುತ್ತೆ. ಶನಿದೇವರು ಸಾಡೆ ಸಾತಿ ಇದೆ, ಟೆನ್ಷನ್ ಇರುತ್ತೆ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕಪ್ಪು ಎಳ್ಳು, ಕಪ್ಪು ವಸ್ತ್ರ ದಾನ ಮಾಡಿ. ಇದರಿಂದ ಶನಿದೇವರು ತೊಂದರೆಯ ಏನ್ ಪ್ರಮಾಣ ಇದೆ ಸ್ವಲ್ಪ ಕಡಿಮೆ ಆಗ್ತದೆ. ನೋಡಿ, ಕಂತಿನಲ್ಲಿ ನೋಡಿ, ಒಮ್ಮೆಲೆ ದೊಡ್ಡ ತೊಂದರೆ ಬರೋ ಬದಲು ಸಣ್ಣದಾಗಿ ಬಂದು ಹೋದ್ರೆ ಅದನ್ನ ಫೇಸ್ ಮಾಡಬಹುದು ಅಲ್ವಾ. ಆದ್ದರಿಂದ ಈ ಶನಿದೇವರು ನೋಡಿ, ಅದರಲ್ಲೂ ಕೂಡ ಯಾರು ಮಾರ್ಚ್ 15ರಿಂದ ಏಪ್ರಿಲ್ 15ರ ಒಳಗುಟ್ಟಿದ್ದೀರಾ, ಅಲ್ಲಿ ನಿಮಗೆ ಸೂರ್ಯ ಕೂಡ ಇರ್ತಾನೆ. ಎಲ್ಲಿ? ಮೀನರಾಶಿಯಲ್ಲಿ. ಅದೇ ಮೀನರಾಶಿಯಲ್ಲಿ ಶನಿದೇವರೀಗ ಸಂಚಾರ ಮಾಡ್ತಾ ಇದ್ದಾರೆ. ತುಂಬಾ ಡಿಫಿಕಲ್ಟ್ ಟೈಮ್. ಯಾವುದೇ ವಿಶೇಷ ಕೆಲಸಗಳನ್ನ ಈ ಸಾಡೆ ಸಾತಿಯಲ್ಲಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ರಾಶಿಯವರಾದ್ರು, ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಅದನ್ನ. ನೀವಾದ್ರೂ ಕೂಡ ಬಟ್ ಚಂದ್ರ ಅಲ್ಲಿರ್ತಾನೆ, ಸ್ವಲ್ಪ ಸೇಫ್ ಮಾಡ್ಬೋದು. ಬಟ್ ಸಾಡೆ ಸಾತಿನೂ ಆಗ್ತದೆ. ಸೂರ್ಯ ಕೂಡ ಅಲ್ಲಿ ಇರ್ತಾನೆ. ಯಾರು ಮಾರ್ಚ್ 15ರಿಂದ ಏಪ್ರಿಲ್ 15ರ ಒಳಗೆ ಹುಟ್ಟಿದ್ದೀರಾ ಅವ್ರಿಗೆ ಇರ್ತಾನೆ. ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿರಿ, ಸ್ವಲ್ಪ ಅಲ್ಲ ತುಂಬಾ ಕೇರ್ಫುಲ್ ಆಗಿರಿ. ಮತ್ತು ರಾಹುವಿಗೆ ಬಂದ್ರೆ, ರಾಹು ಕೇತು ಬಂದ್ರೆ ನೋಡಿ, ರಾಹು 11ನೇ ಮನೆಯಲ್ಲಿದ್ದಾನೀಗ. ತುಂಬಾ ನಿಮ್ಮ ಡಿಸೈರ್ಗಳಿಗೆ ಒತ್ತು ಕೊಡ್ತಾನೆ. ಅಂದ್ರೆ ನಿಮ್ಮ ಆಸೆ ಆಕಾಂಕ್ಷೆಗಳೇನಿದ್ದಾವೆ ಅವು ಈಡೇರುವ ಸಮಯ ರಾಹು ಕೊಡ್ತಾನೆ, ಲಾಭಗಳನ್ನು ಮಾಡಿಕೊಡ್ತಾನೆ ರಾಹು. ಇನ್ನು ಕೇತು 5ನೇ ಮನೆಯಲ್ಲಿದ್ದಾನೆ. ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡಿದ್ರೆ ಸ್ವಲ್ಪ ತಾಳ್ಮೆಯಿಂದಿರಿ. ಇನ್ನು ದೇವತಾ ಕಾರ್ಯಗಳನ್ನು ಮಾಡುವ ಸಮಯ ಒಳ್ಳೇದಾಗ್ತದೆ. ಏನಾದ್ರೂ ದೇವರಿಗೆ ಹೋಗೋದು, ಯಾಕಂದ್ರೆ 5ನೇ ಮನೆ ಕೇತು ಇದ್ದಾನೆ, ಧರ್ಮ ತ್ರಿಕೋನ ಅಂತ ಕರಿತೀವಿ.
ಧರ್ಮ ತ್ರಿಕೋನದಲ್ಲಿ ಕೇತು ಬಂದಿದ್ದಾರೆ. ಅದರಲ್ಲೂ ಕೂಡ ಮಖ ನಕ್ಷತ್ರದಲ್ಲಿ ಬಂದಿದ್ದಾನೆ. ವಿಶೇಷ ದೇವತಾ ಕಾರ್ಯಗಳು, ದೇವಸ್ಥಾನಗಳ ದರ್ಶನಗಳನ್ನು ಮಾಡುವ ಯೋಗ ಇರ್ತದೆ. ಎಲ್ಲ ರೀತಿಯಿಂದ ಒಳ್ಳೆ ಸಮಯ ಇದೆ. 7:30 ಸ್ವಲ್ಪ ನೋಡ್ಕೊಂಬಿಡಿ, ತಾಳ್ಮೆ ಇರಲಿ, ಮುಂದೆ ಒಳಿತಾಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ಗೆ ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಏನಾದ್ರೂ ತೊಂದರೆ ಇದ್ರೆ ನೋಡಿ, ಜಾತಕದಲ್ಲಿ ನೋಡಿ, ದೋಷ ಇರದೆ ಯಾರು ಹುಟ್ಟಲ್ಲ, ಕರ್ಮ ಇರದೆ ಯಾರು ಹುಟ್ಟಿಲ್ಲ. ಹಿಂದಿನ ಜನ್ಮ ಕರ್ಮ ತಗೊಂಡೇ ಹುಡ್ತೀವಿ ಮತ್ತು ಇಹ ಜನ್ಮದಲ್ಲೂ ಕರ್ಮಗಳನ್ನು ಮಾಡಿರ್ತೀವಿ. ಈ ಎಲ್ಲ ಕರ್ಮಗಳ ನಿವಾರಣೆ ಮಾಡೋಕ್ಕೆ ಪರಿಹಾರಗಳಿರ್ತವೆ. ನೀವು ನಮಗೆ ಕರೆ ಮಾಡಬಹುದು. ನೋಡಿ, ಮಾಟ ಮಂತ್ರ ಯಾರೋ ಮಾಡ್ತಾರೆ ಅಂದ್ರೆ ನಿಮ್ಮ ಕರ್ಮ ಇರುತ್ತೆ, ಅದಕ್ಕೆ ಮಾಟ ಮಂತ್ರ ಮಾಡ್ತಾರೆ, ನಿಮಗೆ ಅಟ್ಯಾಕ್ ಆಗ್ತದೆ, ನೀವು ಅನುಭವಿಸ್ತೀರ. ನೋವು, ದುಃಖ, ಸಂಕಟ, ಸೋಲು ಎಲ್ಲ ಅನುಭವಿಸ್ತೀರ. ಆ ಕರ್ಮವನ್ನು ನಿವಾರಣೆ ಮಾಡ್ಕೊಂಡ್ರೆ ಈ ಮಾಟ ಮಂತ್ರ ವಾಮಾಚಾರ ನಿವಾರಣೆಗೂ ದಾರಿ ಸಿಗ್ತದೆ. ನಿಮಗೇನಾದ್ರೂ ಸಲಹೆ ಬೇಕಾದ್ರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.